Where there is vision, ಎಲ್ಲಿ ದರ್ಶನ ಇದೆನೋ there is provision. ಅಲ್ಲಿ ಒಂದು ಒದಗಿಸುವಿಕೆ ಇರುತ್ತದೆ. ಆಮೆನ್. I don't know how many got this what I said. ಎಷ್ಟು ಜನಕ್ಕೆ ಅರ್ಥ ಆಯ್ತೋ ಗೊತ್ತಿಲ್ಲ, ಈಗ ನಾನು ಹೇಳಿದ್ದು. Where there is a vision, ಎಲ್ಲಿ ದರ್ಶನ ಇರುತ್ತೋ there is provision. ಅಲ್ಲಿ ಒದಗಿಸುವಿಕೆ ಇರುತ್ತದೆ. You're not getting this. ಅರ್ಥ ಆಗ್ತಿಲ್ವಾ ನಿಮಗೆ? Where, what is vision? ದರ್ಶನ ಅಂದ್ರೆ ಏನು? Vision is, ದರ್ಶನ ಅಂದ್ರೆ it's something that is from God, ಅದು ಏನೋ ಒಂದು ದೇವರಿಂದ, that God has planned it. ದೇವರು ಆಗಲೇ ಅದನ್ನು ಉಪಾಯ ಆಲೋಚನೆ ಮಾಡಿದ್ದಾರೆ. And it doesn't matter which location you are. ನೀವು ಎಲ್ಲಿದ್ದೀರೋ ಆ ಸ್ಥಳ ಅಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. I'll tell you one second. How many give ears what I'm just saying, okay? ಈಗ ಏನು ಹೇಳ್ತಿದ್ರು ಅದಕ್ಕೆ ನಿಮ್ಮ ಕಿವಿ ಕೊಟ್ಟು ಎಚ್ಚರವಾಗಿ ಕೇಳ್ರಿ. All right? Vision is, ದರ್ಶನ ಅಂದ್ರೆ it is something that is from God, ದೇವರಿಂದ ಅದೇನೋ ಒಂದು ಆಲೋಚನೆ ಆಗಿದೆ, that God has planned it and put it in your life. ದೇವರು ಆಗಲೇ ಆಲೋಚನೆ ಮಾಡಿ ನಿಮ್ಮ ಜೀವಿತದಲ್ಲಿ ಇಟ್ಟಿದ್ದಾರೆ. And it doesn't matter which location you are. ನೀವು ಯಾವ ಸ್ಥಳದಲ್ಲಿ ಇದ್ರೂ ಅದು ಲೆಕ್ಕಕ್ಕೆ ಬರೋದಿಲ್ಲ. It doesn't matter which village you are. ಯಾವ ಹಳ್ಳಿಯಿಂದ ಬರ್ತಿದ್ರು ಅದು ಲೆಕ್ಕಕ್ಕೆ ಬರೋದಿಲ್ಲ. It doesn't matter which state you are. ಯಾವ ರಾಜ್ಯದಲ್ಲಿ ಇದ್ರೂ ಅದು ಲೆಕ್ಕಕ್ಕೆ ಬರುವುದಿಲ್ಲ. It doesn't matter which house you are. ಯಾವ ಮನೆಯಲ್ಲಿ ವಾಸವಾಗಿದ್ರೂ ಅದು ಲೆಕ್ಕಕ್ಕೆ ಬರುವುದಿಲ್ಲ. But what matters is, ಅಲ್ಲಿ ಏನು ಲೆಕ್ಕಕ್ಕೆ ಬರುತ್ತದೆ ಅಂದ್ರೆ it's the vision of God. ಅಲ್ಲಿ ದೇವರ ದರ್ಶನ ಲೆಕ್ಕಕ್ಕೆ When it ಬರುತ್ತದೆ. is there, ಅಲ್ಲಿ ದರ್ಶನ ಇದ್ದಾಗ provision and prosperity, financial blessings will come in your life. ಹಣದ ಆಶೀರ್ವಾದ, ಅಭಿವೃದ್ಧಿ, ಅಲ್ಲಿ ಒದಗಿಸುವಿಕೆ ಹುಡುಕಿಕೊಂಡು ಬರುತ್ತದೆ. All right. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. Every week I come here and give you words of knowledge. ಪ್ರತಿ ವಾರ ಇಲ್ಲಿ ಬಂದು ನಿಮಗೆ ಜ್ಞಾನದ ಆತ್ಮ ವಾಕ್ಯವನ್ನು ಕೊಡ್ತಾ ಇದ್ದೇನೆ. I've decided that I should change my preaching, because every time I preach I don't want it to be just a word. I want the words to carry power and value. ಪ್ರತಿ ಸಾರಿ ನಾವು ಪ್ರಸಂಗ ಮಾಡುವಾಗ ಅದು ಏನು ಸುಮ್ಮನೆ ಮಾತಾಗಿರಬಾರ್ದು, ಆ ವಾಕ್ಯಗಳು ಬಲವನ್ನು ಹೊತ್ತೊಯ್ಯುವಂತರಾಗಿರಬೇಕು. It should make sense. ಅದು ಏನೊಂದು ಅರಿವನ್ನು ಹುಟ್ಟಿಸುವಂತದಾಗಿರಬೇಕು. How many are getting it? ಎಷ್ಟಕ್ಕೆ ಅರ್ಥ ಆಗ್ತಿದೆ? All right. How many are sleeping? Shout hallelujah. ಎಷ್ಟು ಜನ ಮಲಗಿದಿರೋ ಹಾಲೆಲೂಯಾ ಅಂತ ಹೇಳ್ರಿ. How many are not sleeping? Hallelujah. ಯಾರೆಲ್ಲ ಮಲಗಿಲು? Wow. Many people say, but brother, I don't have a vision. ಬಹಳ ಜನರು ಹೇಳ್ತಾರೆ, ಅಣ್ಣನವರಿಗೆ ಯಾವುದೇ ದರ್ಶನ ನನಗಿಲ್ಲ. I'm not getting any kind of vision. ಯಾವುದೇ ಒಂದು ದರ್ಶನ ನನಗೆ ಸಿಗ್ತಾ ಇಲ್ಲ. I don't know what the plan of God is for my life. ನನ್ನ ಜೀವಿತಕ್ಕೆ ದೇವರ ಆಲೋಚನೆ ಏನಾಗಿದೆ ನನಗೆ ಗೊತ್ತಿಲ್ಲ. Yes, there are some of you who don't understand what vision is. ಹೌದು, ನಿಮ್ಮಲ್ಲಿ ಕೆಲವರು ಇದ್ದೀರಾ, ದರ್ಶನ ನಿಮ್ಮ ಜೀವಿತದ ಮೇಲೆ ಏನಿದೋ ಅದು ನಿಮಗೆ ಗೊತ್ತಿಲ್ಲ. That's why God, listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. ಅದಕ್ಕಾಗಿ ದೇವರು He tells you to connect to a person who carries vision. ಯಾರು ದರ್ಶನವನ್ನು ಹೊತ್ತೊಯ್ತಿದ್ದಾರೋ ಅವರನ್ನು ಸಂಪರ್ಕಿತರಾಗಿರಿ ಅಂತ ದೇವರು ಹೇಳ್ತಿದ್ದಾರೆ. You may say I have a vision. ನೀವು ಹೇಳ್ಬೋದು ನನಗೆ ದರ್ಶನ ಇದೆ. Yes, okay. ಹೌದು, ಸರಿ. But there are some people who say I don't have a vision. What should I do? ಆದ್ರೆ ಕೆಲವೊಬ್ರು ಇದ್ರೆ ನನಗೆ ದರ್ಶನನೇ ಇಲ್ಲ, ನಾನು ಏನು ಮಾಡ್ಬೇಕಂತ ನೀವು ಕೇಳುವುದಾದ್ರೆ, connect to a person who carries vision. Provision will flow in your life. ಯಾರು ದರ್ಶನವನ್ನು ಹೊತ್ತೊಯ್ತಿದ್ರೋ ಆ ವ್ಯಕ್ತಿಗೆ ಸಂಪರ್ಕಿತರಾಗಿರಿ, ನಿಮಗೂ ಕೂಡ ಒದಗಿಸುವಿಕೆಯಲ್ಲಿ ಬರುತ್ತದೆ. Okay. I want to give I have 25 minutes. I will give few things and leave you. 25 ನಿಮಿಷ ಕಾಲ ಇದ್ರೆ ಅದರೊಳಗಾಗಿ ಕೆಲವು ಸಂಗತಿಗಳನ್ನು ನಮಗೆ ಹೇಳಿ ಆಮೇಲೆ ಬಿಡುತ್ತೇನೆ. Thank God I have few minutes. ಆ ಕೆಲವು ಕ್ಷಣಗಳಿಗಾಗಿ ದೇವರಿಗೆ Because if I have more hours, you people, I know how sweating you are. You want to you want to go home because full of sweating in your body. ಬಹಳ ಸಮಯ ತೆಗೆದುಕೊಂಡ್ಬಿಟ್ರೆ ತುಂಬಾ ಶಕೆ ಆಗ್ತಿರುತ್ತೆ, ಅದಕ್ಕೆ ಯಾವಾಗ ಬಿಟ್ಬಿಡ್ತಾರಪ್ಪ ಇವರು ಅಂತ ಯೋಚನೆ ಮಾಡ್ತಿರ್ತೀರಿ. The fire of the Holy Ghost one thing, and your fire. ಒಂದು ಸಂಗತಿ ಪರಿಶುದ್ಧಾತ್ಮನ ಬೆಂಕಿ, ಇನ್ನೊಂದು ಇಲ್ಲಿ ಶಕೆ ಆಗ್ತಿರೋದು ಒಳಗೆ ಉರಿತಿರ್ತದೆ. Both fire coming and making you fully like a dry kebab. ಎರಡು ಬೆಂಕಿಯಾಗಿ ಹೆಂಗಂದ್ರೆ ಕಬಾಬ್ ಇರ್ತದಲ್ಲ ಆ ರೀತಿಯ ಅನುಭವ ಆಗ್ತಿರುತ್ತೆ. I mean, seen kebab like come out in the. ಆ ಎಣ್ಣೆನ ಹಾಕಿ ಕರಿತಾರಲ್ಲ ಕಬಾಬ್ ಅಂತ, ಎಷ್ಟು ಜನ ನೋಡಿದಿರ ಅದನ್ನ? ಅಂಗಡಿ ರೋಡ್ ಸೈಡ್ ಎಲ್ಲ ಕರಿತಿರ್ತಾರಲ್ಲ. Don't eat kebab. Eat kebab. Don't eat kebab. ಕಬಾಬ್ ತಿನ್ರಿ, ಮತ್ತೆ some knowledgeable people will understand it. Okay. ಜ್ಞಾನ ಇರೋರು ಮಾತ್ರ ಇದು ಅರ್ಥ ಆಗುತ್ತೆ. Few things, okay. ಕೆಲವು ಸಂಗತಿಗಳು. Elijah the Tishbite, listen very carefully. Bible says in 1 Kings chapter 17 verse 1. Elijah the Tishbite, 1:17 1ನೇ ವಚನದಲ್ಲಿ ಹೇಳ್ತದೆ, ತಿಷ್ಬಿಯನಾದ ಎಲಿಯನು, listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. When it talks about Elijah, ಅಲ್ಲಿ ಎಲಿಯನ ಬಗ್ಗೆ ಮಾತನಾಡುವಾಗ it doesn't say
who his father is. ಎಲಿಯನ ತಂದೆ ಯಾರೆಂಬುದಾಗಲಿ ಹೇಳಲ್ಲ. It doesn't say who his mother is. ಅವನ ಎಲಿಯನ ತಾಯಿ ಯಾರೆಂಬುದಾಗಲಿ ಹೇಳಲ್ಲ. This fellow comes from nowhere. ಈ ವ್ಯಕ್ತಿ ಎಲ್ಲೋ ಒಂದು ಪ್ರದೇಶದಿಂದ And ಬರ್ತಾನೆ. just mentioned the place he is from, Elijah the Tishbite from Tishbe in Gilead. ಗಿಲಿಯಾದಿನ ತಿಷ್ಬ ಎಂಬ ಪ್ರದೇಶದಿಂದ ಎಲಿಯನು ಬಂದಿದ್ದಾನೆ ಎಂಬುದಾಗಿ ಇಲ್ಲಿ Said to ಬರೆಯಲ್ಪಟ್ಟಿದೆ. Ahab, ಅಲ್ಲಿ ಅಹಾಬನಿಗೆ ಹೇಳ್ತಿದ್ದಾನೆ, okay, there will be no rain after my word except for you. Okay. All that stuff. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. I will tell you that will sustain you this whole year. ಈ ಒಂದು ಇಡೀ ವರ್ಷ ನಿಮಗೆ ಹೇಳುವಂತ ಸಂಗತಿ ಅದು ನಡೆಸುತ್ತಾ ಹೋಗುತ್ತದೆ. I will tell you so important things this morning that this whole year 2021 you will lack no provision in your life. ಈ ಒಂದು ಕ್ಷಣದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ಹೇಳುವಂತ ಬಹಳ ಮುಖ್ಯವಾದ ಸಂಗತಿ, ಈ 21 ವರ್ಷ ಇದು ಸಂಪೂರ್ಣವಾದ ವರ್ಷದಲ್ಲಿ ಯಾವುದೇ ಕೊರತೆ ಇಲ್ಲದ ಹಾಗೆ ನಿಮ್ಮನ್ನು ನಡೆಸಿಕೊಂಡು ಹೋಗುತ್ತದೆ. From March to December, in the name of Jesus, you shall lack no good thing. ಮಾರ್ಚ್ ಇಂದ ಡಿಸೆಂಬರ್ ವರೆಗೂ ಯಾವುದೇ ಒಳ್ಳೆತನಕ್ಕೆ ಕೊರತೆ ಇರುವುದಿಲ್ಲ. Now the prophet of God has no house. The prophet of God has no building. The prophet of God has no BMW car. But the prophet of God is on the road and he is a prophet. ದೇವರ ಪ್ರವಾದಿಗೆ ಯಾವುದೇ ಬಿಲ್ಡಿಂಗ್ ಇಲ್ಲ, ಯಾವುದೇ ದೊಡ್ಡ ಕಾರ್ ಇಲ್ಲ, ಬಂಗ್ಲೋ ಇಲ್ಲ, ಆದ್ರೆ ದೇವರ ಪ್ರವಾದಿ ಆತನ ರೋಡಿನ ಮೇಲೆ ಇದೆ, ರಸ್ತೆ ಮೇಲೆ ಇದ್ದಾನೆ. When there is a vision, ಅಲ್ಲಿ ದರ್ಶನ ಇರುವಾಗ you don't need to pray for finances. ಹಣಕಾಸಿನ ಆಶೀರ್ವಾದಕ್ಕಾಗಿ ನೀವು ಪ್ರಾರ್ಥನೆ ಮಾಡುವ ಅವಶ್ಯಕತೆ When ಇರುವುದಿಲ್ಲ. there is vision, ಅಲ್ಲಿ ದರ್ಶನ ಇರುವಾಗ provision will come in your life. ಒದಗಿಸುವಿಕೆ ಬರುತ್ತದೆ. Hallelujah. Hallelujah. Now Elijah says to Ahab, this is what he says. ಎಲಿಯನು ಅಹಾಬನಿಗೆ ಈ ರೀತಿಯಾಗಿ ಹೇಳ್ತಾನೆ, At my word. ನಾನು ಹೇಳುವವರೆಗೆ. Oh, I love that. Oh, coach, shata. At my word. ನಾನು ಹೇಳುವವರೆಗೆ. That's why we tell you, connect to the man of God. That's why we tell you, don't speak against man of God, because his words carry power to bless you or curse you. ಅದಕ್ಕಾಗಿ ನಿಮಗೆ ಹೇಳ್ತೇವೆ, ದೇವರ ಅಭಿಷೇಕ ವ್ಯಕ್ತಿಯ ಸಂಗಡ ಸಂಪರ್ಕಿತರಾಗಿರಿ, ಅವರ ವಿರುದ್ಧವಾಗಿ ಮಾತಾಡಬೇಡ್ರಿ. ಯಾಕೆಂದ್ರೆ ಅವರಿಗೆ ಅಧಿಕಾರ ಇದೆ ನಿಮ್ಮನ್ನು ಆಶೀರ್ವದಿಸುವುದಕ್ಕೆ, ಶಪಿಸುವುದಕ್ಕೂ ಕೂಡ. He said, at my word. ಆತನು ಹೇಳ್ತಾನೆ, ನಾನು ಹೇಳುವವರೆಗೆ Rain will not come. ಮಳೆ ಬರುವುದಿಲ್ಲ. Hey, I tell you one thing. ನಿಮಗೆ ಒಂದು ಸಂಗತಿ ಹೇಳ್ತೇನೆ. No matter what your life, your situation is going on right now. ಈಗ ನಿಮ್ಮ ಜೀವನ ಹೇಗಿದೆ, ನಿಮ್ಮ ಪರಿಸ್ಥಿತಿ ಹೇಗಿದೆ ಅದು ಗೊತ್ತಿಲ್ಲ. You might be going to court cases. ನೀವು ಕೋರ್ಟ್ ಕೇಸಿನಲ್ಲಿ ಸಿಕ್ಕಾಕೊಂಡಿರಬಹುದು. You might be going through a lot of problems. ಅನೇಕ ಸಮಸ್ಯೆ. But as a man of God this morning, ಆದ್ರೆ ಮುಂಜಾನೆ ವೇಳೆಯಲ್ಲಿ ದೇವರ I release you and free you. ನಿಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆ I ಮಾಡ್ತಾನೆ. free you in the name of Jesus. ಯೇಸುವಿನ ನಾಮದಲ್ಲಿ ಸಂಪೂರ್ಣವಾಗಿ ಬಿಡುಗಡೆ ಮಾಡ್ತಾನೆ ನಿಮಗೆ. Hallelujah. Hallelujah. He said, except at my word. ಆತನು ಹೇಳ್ತಾನೆ, ನಾನು ಹೇಳುವವರೆಗೆ Rain will not come. ಮಳೆ ಬರುವುದಿಲ್ಲ. Hey, people may have power over physical things, but I tell you, when there is a vision, there is a power in the spiritual things. ಜನರಿಗೆ ಕೇವಲ ಶಾರೀರಿಕ ಮಂಡಲದಲ್ಲಿ ಶಕ್ತಿ ಇರಬಹುದು, ಆದ್ರೆ ದರ್ಶನ ಇರುವಾಗ ಆತ್ಮಿಕ ಮಂಡಲದಲ್ಲಿ ಶಕ್ತಿ ಇರುತ್ತದೆ. Hey, before it happens in the physical, it happens in the spiritual. ಶಾರೀರಿಕ ಮಂಡಲದಲ್ಲಿ ಆಗುವುದಕ್ಕಿಂತ ಮುಂಚೆ ಆತ್ಮಿಕ ಮಂಡಲದಲ್ಲಿ ಆಗಿರುತ್ತದೆ. Accept that my word, rain will not come. ಆತನು ಹೇಳ್ತಾನೆ, ನಾನು ಹೇಳುವವರೆಗೂ ಮಳೆ ಬರುವುದಿಲ್ಲ ಎಂಬುದಾಗಿ. Now listen to me very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. When he said that, ಆತನು ಅದು ಹೇಳಿದಾಗ he knows famine is coming. ಆತನಿಗೆ ಗೊತ್ತಾಗಿತ್ತು ಆಗಲೇ ಬರಗಾಲ ಬರ್ತಿದೆ ಎಂಬುದಾಗಿ. Because when rain stops, ಯಾಕಂದ್ರೆ ಅಲ್ಲಿ ಮಳೆ ನಿಂತಾಗ crops won't come. ಅಲ್ಲಿ ಬೆಳೆ ಬರುವುದಿಲ್ಲ. Because when rain stops, ಮಳೆ ನಿಂತಾಗ there is no food. ಅಲ್ಲಿ ಆಹಾರ ಇರುವುದಿಲ್ಲ. When rain stops, ಅಲ್ಲಿ ಮಳೆ ನಿಂತಾಗ there is no business. ಯಾವುದೇ ವ್ಯವಹಾರ ಅಲ್ಲಿ ಇರುವುದಿಲ್ಲ. He knows it so clearly. ಆತನಿಗೆ ಎಲ್ಲವೂ ಸ್ಪಷ್ಟವಾಗಿ ಗೊತ್ತಾಗಿತ್ತು. But there is vision. ಆದ್ರೆ ಅಲ್ಲಿ ಒಂದು ದರ್ಶನ ಇದೆ. In your life this morning, ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಜೀವಿತದಲ್ಲಿ it seems like rain has been stopped. ಅಲ್ಲಿ ಮಳೆ ನಿಂತಿರುವ ಹಾಗೆ ಕಾಣ್ತಿರಬಹುದು. It seems like your business has been shut. ನಿಮ್ಮ ವ್ಯವಹಾರ ಮುಚ್ಚಿರುವ ಹಾಗೆ It ಕಾಣ್ತಿರಬಹುದು. may seem like you have no financial blessings in your life. ನಿಮ್ಮ ಜೀವಿತದಲ್ಲಿ ಯಾವುದೇ ಹಣಕಾಸಿನ ಆಶೀರ್ವಾದ ಇಲ್ಲದ ಹಾಗೆ It ಕಾಣ್ತಿರಬಹುದು. seems like every door is shut in your life. ನಿಮ್ಮ ಜೀವಿತದಲ್ಲಿ ಎಲ್ಲ ಬಾಗಿಲುಗಳು ಮುಚ್ಚಿರುವ ಹಾಗೆ It ಕಾಣ್ತಿರಬಹುದು. seems like I cannot do anything. ನಿಮ್ಮಿಂದ ಯಾವುದನ್ನು ಕೆಲಸ ಮಾಡಕ್ಕಾಗಿಲ್ಲ ಅಂತ ನೀವು ಕಾಣ್ತಾ ಇರಬಹುದು. It seems like a famine in your life. ನಿಮ್ಮ ಜೀವಿತದಲ್ಲಿ ಬರಗಾಲದ ರೀತಿಯಲ್ಲಿ ನಿಮಗೆ ಕಾಣ್ತಿರಬಹುದು. But this is what the Lord says. ಆದ್ರೆ ಇದನ್ನೇ ಕರ್ತನು ಹೇಳ್ತಿದ್ದಾರೆ, Vision is there, provision will come. ಅಲ್ಲಿ ದರ್ಶನ ಇದೆ, ಒದಗಿಸುವಿಕೆ ಬರುತ್ತದೆ.
God knew. ದೇವರಿಗೆ ಗೊತ್ತಾಗಿತ್ತು. Elijah, nobody to feed Elijah. ಎಲಿಯನಿಗೆ ಪೋಷಿಸುವುದಕ್ಕೆ ಯಾರು ಕೂಡ ಇರಲಿಲ್ಲ. Famine is there. ಅಲ್ಲಿ ಬರಗಾರ ಇದೆ. There's no food for Elijah. ಎಲಿಯನಿಗೆ ಯಾವುದೇ ಆಹಾರ ಇರಲಿಲ್ಲ. God says, go into the desert. ದೇವರು ಹೇಳ್ತಿದ್ದಾರೆ ಅರಣ್ಯದಲ್ಲಿ ಹೋಗು ಎಂಬುದಾಗಿ. See God. ದೇವರು ನೋಡ್ರಿ. God didn't say go into the city. ದೇವರು ಹೇಳಿಲ್ಲ ಹೋಗಿ ಪಟ್ಟಣದೊಳಗೆ ಹೋಗು ಅಂತ. Go into the desert. ಅರಣ್ಯದೊಳಗೆ ಹೋಗು ಅಂತ ದೇವರು ಹೇಳ್ತಾರೆ. Already the rain is stopped. ಆಗಲೇ ಮಳೆ ನಿಂತು ಹೋಗಿದೆ. If you stay in the city, you will get some food. ನೀವು ಪಟ್ಟಣದೊಳಗೆ ಇರುವುದಾದ್ರೆ ಏನೋ ಸ್ವಲ್ಪ ಊಟ ಮಾಡಕ್ಕೆ ಆಹಾರ ಸಿಗುತ್ತೆ. God is saying go to the desert. ಆದ್ರೆ ದೇವರು ಹೇಳ್ತಿದ್ದಾರೆ ಅರಣ್ಯಕ್ಕೆ ಹೋಗಪ್ಪ ನೀನು. Go to desert. ಅರಣ್ಯಕ್ಕೆ ಹೋಗು. What do you get in desert? ಅರಣ್ಯದಲ್ಲಿ ಏನು ಸಿಗ್ತದೆ? Nothing. ಏನು ಸಿಗಲ್ಲ. Right? ಅಲ್ವಾ? My plans are not your plans. ನನ್ನ ಯೋಜನೆ ನಿನ್ನ ಯೋಜನೆಗಳಲ್ಲ. My ways are not your ways. ನನ್ನ ಮಾರ್ಗಗಳು ನಿನ್ನ ಮಾರ್ಗಗಳಲ್ಲ ಎಂಬ ಕರ್ತನ ಹೇಳ್ತಿದ್ದಾರೆ. Hey, I stand under the anointing. ನಾನು ಅಭಿಷೇಕದ ಅಡಿಯಲ್ಲಿ ನಿಂತುಕೊಂಡಿದ್ದೇನೆ. ನಿಮ್ಮ ಎಲ್ಲ ಬಡತನ ಯೇಸುವಿನ ಮುರಿತೇನೆ ಈಗ. ನಿಮ್ಮ ಎಲ್ಲ ಬಡತನ ಯೇಸುವಿನ ನಾಮದಲ್ಲಿ ಮುರಿತೇನೆ. Lift your hands as I receive it. ಕೈಗಳನ್ನು ಮೇಲಕ್ಕೆತ್ತಿ ಹೇಳ್ರಿ ನಾನು ಹೊಂದಿಕೊಂಡಿದ್ದೇನೆ. ಒಬ್ಬರು ಈ ಚರ್ಚಿಗೆ ಬರೋರು ಒಬ್ಬರು ಬಡತನಲ್ಲಿ ಇರುವುದಿಲ್ಲ. ಯೇಸುವಿನ ನಾಮದಲ್ಲಿ ಒಬ್ಬರು ಕೂಡ ಬಡವರಾಗಿರುವುದಿಲ್ಲ ಯೇಸುವಿನ ನಾಮದಲ್ಲಿ. Hallelujah. Hallelujah. God is saying go to the desert. ದೇವರು ಹೇಳ್ತಿದ್ದಾರೆ ಅರಣ್ಯಕ್ಕೆ ಹೋಗು. When God says you to give, ದೇವರು ನಮಗೆ ಕೊಡು ಎಂಬುದಾಗಿ ಹೇಳುವಾಗ you say God I'm in desert. ನೀವು ಹೇಳ್ತೀರಾ ದೇವರೇ ಅರಣ್ಯದಲ್ಲಿ ಇದ್ದೇನೆ ನಾನು. God knows you are in desert. ದೇವರಿಗೆ ಗೊತ್ತು ನೀವು ಅರಣ್ಯದಲ್ಲಿ ಇದ್ದೀರಾ ಎಂಬುದಾಗಿ. He knows there is no provision in the desert. ಆ ಒಂದು ಅರಣ್ಯದಲ್ಲಿ ಯಾವುದೇ ಒದಗಿಸುವಿಕೆ ಇಲ್ಲ ಎಂಬುದಾಗಿ ದೇವರಿಗೆ ಗೊತ್ತು. He knows the desert cannot produce fruits. ಅಲ್ಲಿ ಅರಣ್ಯದಲ್ಲಿ ಒಂದು ಫಲ ಬರಲ್ಲ ಎಂಬುದಾಗಿ ದೇವರಿಗೆ ಗೊತ್ತು. ದೇವರಿಗೆ ಗೊತ್ತು. But God sends him into the desert. ಆದ್ರೂ ಕೂಡ ದೇವರು ಆತನಿಗೆ ಅರಣ್ಯಕ್ಕೆ ಹೋಗು ಅಂತ ಕಳಿಸ್ತಾರೆ. Elijah went. ಎಲಿಯನು ಹೋಗ್ತಾನೆ ಅಲ್ಲಿ. Stayed in the desert. ಅರಣ್ಯದೊಳಗೆ ಅಲ್ಲಿ ಇರ್ತಾನೆ. Supernatural. ಅಸಾಧಾರಣವಾಗಿ a bird is coming and feeding him meat in the morning and meat in the evening. ಒಂದು ಕಾಗೆ ಬಂದು ಮುಂಜಾನೆ ಮತ್ತು ಸಂಜೆಯಲ್ಲಿ ಮಾಂಸವನ್ನು ತಂದು ಕೊಡುತ್ತದೆ ಆತನಿಗೆ. Hey, when I look to the desert, ಅರಣ್ಯಕ್ಕೆ ನೋಡುವಾಗ I see no produce. ಯಾವುದೇ ಒಂದು ಒದಗಿಸುವಿಕೆ ಇಲ್ಲ. When I look to my problems, ಸಮಸ್ಯೆಯನ್ನು ನೋಡುವಾಗ there is no produce. ಯಾವುದೇ ಒಂದು ಒದಗಿಸುವಿಕೆ ಇಲ್ಲ. When I look to my business, ವ್ಯವಹಾರವನ್ನು ನೋಡುವಾಗ there is no produce. ಯಾವುದೇ ಒದಗಿಸುವಿಕೆ ಇಲ್ಲ. But I will look to God. ದೇವರನ್ನು ನೋಡುವಾಗ look to God. ದೇವರನ್ನು ನೋಡುವಾಗ God sends meat in the morning and in the evening. ಅಲ್ಲಿ ಕಾಗೆಗಳು ಸಂಜೆ ಮುಂಜಾನೆ ಮಾಂಸದ ಊಟವನ್ನು ತಂದು ಕೊಟ್ಟವು ಆತನಿಗೆ. I came here to tell you a very important thing. ಇಲ್ಲಿ ಬಂದು ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳುವುದಕ್ಕೆ ಬಂದಿದ್ದೇನೆ. Connect to the vision. ದರ್ಶನಕ್ಕೆ ಸಂಪರ್ಕಿತರಾಗಿರಿ. Hey, we are planning to take a big land. That is a vision. ದೊಡ್ಡ ಜಾಗ ತೆಗೆಯಬೇಕೆಂಬುದಾಗಿ ನೀವು ಯೋಚನೆ ಮಾಡ್ತಿದ್ರ ಅಂದ್ರೆ ಅದು ಒಂದು ದರ್ಶನ. We are planning to build big church. That is a vision. ದೊಡ್ಡ ಸಭೆ ಕಟ್ಟಬೇಕೆಂಬುದಾಗಿ ಯೋಚನೆ ಮಾಡ್ತಿದ್ರ ಅಂದ್ರೆ ಅದು ಒಂದು ದರ್ಶನ. Brother, I don't have anything. ಸಹೋದರನ ಹತ್ರ ಏನು ಇಲ್ಲ. Who told you to look to your certain things? ನಿನ್ನ ಒಂದು ಪರಿಸ್ಥಿತಿಯನ್ನು ನೋಡಿ ಎಂದಾಗ ಯಾರು ಹೇಳಿದ್ದು ನಿಮಗೆ? Who told you to look to your financial problems? ಹಣಕಾಸಿನ ಸಮಸ್ಯೆ ನೋಡ್ರಿ ಎಂಬುದಾಗ ಯಾರು ಹೇಳಿದ್ರು ನಿಮಗೆ? ದೇವರು ಹೇಳಿದ್ರ ನೋಡ್ರಿ ಅಂತ. ನೀವೇ ನೋಡ್ತಿದ್ದೀರಿ. ದೇವರು ಹೇಳಲ್ಲ ನಿಮ್ಮ ಸಮಸ್ಯೆ ನೋಡಂತ. ದೇವರು ಹೇಳಲ್ಲ ನಿಮ್ಮ ಪರಿಸ್ಥಿತಿ ನೋಡಂತ. ನೀವೇ ಹೇಳ್ತಿದ್ದೀರಿ. ವಿಷನ್ ಇದೆ, ದರ್ಶನ ಇದೆ. ನೀವೇನ್ ಮಾಡ್ತಿದ್ದೀರಾ? ಆಶೀರ್ವಾದ ಬೇಕಾ? ವಿಷನ್ ಕನೆಕ್ಟ್ ಆಗೋ. ನಿಮಗೆ ಆಶೀರ್ವಾದ ಬೇಕಾ? ದರ್ಶನಕ್ಕೆ ಸಂಪರ್ಕಿತರಾಗಿರಿ. ಮರುಭೂಮಿಯಲ್ಲಿ ದೇವರು ನಿಮಗೆ ಪೋಷಿಸ್ತಾನೆ. Hallelujah. Hallelujah. Supernaturally. ಅಸಾಧಾರಣವಾಗಿ ವಿಷನ್, ದರ್ಶನ. Without vision there is no provision, brother. ದರ್ಶನ ಇಲ್ಲ ಅಂದ್ರೆ ಯಾವುದೇ ಒದಗಿಸುವಿಕೆ ಇಲ್ಲ ಸಹೋದರರೇ. You might try 24 hours, you may put extra duty, you may do extra OT, DT, that whatever it is. ನೀವು ಈ ದರ್ಶನ ಇಲ್ಲ ಅಂದ್ರೆ ಇನ್ನು ಹೆಚ್ಚಾಗಿ ಕೆಲಸ ಮಾಡ್ತಿರ್ಬೋದು. ಓಟಿ ಪೋಟಿ ಏನ್ ಮಾಡಿದ್ರು ಅಲ್ಲಿ ಕೆಲಸಕ್ಕೆ ಬರಲ್ಲ. Some people go even work on Sunday. ಕೆಲವೊಬ್ರು ಭಾನುವಾರ ಕೂಡ ಕೆಲಸಕ್ಕೆ ಹೋಗ್ತಾರೆ. They think they're better than God. ಅವ್ರು ಅನ್ಕೊಂತಾರೆ ದೇವರಿಗಿಂತ ನಾವೇ ಒಳ್ಳೆಯವರು ಅಂತ. They're teaching God. ಅವರು ದೇವರಿಗೆ ಕಲಿಸ್ತಾರೆ, ಪಾಠ ಮಾಡ್ತಾರೆ. ದೇವ್ರೆ ನೀನು ಹೇಳಿದೆ ಭಾನುವಾರ ಬರ್ಬಾರ್ದಂತ ಬರ್ಬೇಕಂತ. ನಾನು ಬರಲ್ಲ, ದೇವರಿಗೆ ಪಾಠ ಮಾಡ್ತಾರೆ. It's like you're teaching God. ನೀವು ದೇವರಿಗೆ ಪಾಠ ಮಾಡೋ ರೀತಿಯಲ್ಲಿ God says come to church. ದೇವರು ಸಭೆಗೆ ಬಾ ಭಾನುವಾರ ಅಂತ ಹೇಳಿದ್ರೆ ಯಾಕೆ ಬರಬೇಕು? ನಾನು ಯಾಕೆ ಬರಬೇಕು? ಕೆಲಸ ಇಲ್ವಾ? ನನಗೆ ಕೆಲಸ ಇಲ್ವಾ? ದುಡ್ಡಪ್ಪ. ನೀನು ದುಡ್ಡು ಬಿಸ್ನೆಸ್ ಅಲ್ಲಿ ಸಂಪಾದನೆ ಮಾಡೋಕ್ಕಿಂತಲೂ ದೇವರ ರಾಜ್ಯದಲ್ಲಿ ಬಹಳ ದೇವರು ಕೊಡ್ತಾನೆ.
You may try, it will fail. ನೀವು ಪ್ರಯತ್ನ ಮಾಡಿ ಅದು ಸೋತಿರಬಹುದು. You may even do Sunday work. ನೀವು ಭಾನುವಾರ ಕೂಡ ಕೆಲಸ ಮಾಡಬಹುದು. You may do OT. ನೀವು ಎಕ್ಸ್ಟ್ರಾ ಕೆಲಸನೂ ಮಾಡಬಹುದು. OT. You will only get what you want. You will only get what they give. ಅವ್ರು ಏನು ಕೊಡ್ತಾರೋ ಅಷ್ಟೇ ಸಿಗುತ್ತೆ ನಿಮಗೆ. But when you come to God, ಆದ್ರೆ ದೇವರ ಹತ್ರ ನೀವು ಬರುವಾಗ, when you connect to the vision, ದರ್ಶನಕ್ಕೆ ಸಂಪರ್ಕಿತರಾದಾಗ, there is an overflow. ಅಲ್ಲಿ ತುಂಬಿ overflow in Jesus' mighty name. Hallelujah. Hallelujah. What you don't get outside, you will get in the kingdom of God. ಹೊರಗಡೆ ನಿಮಗೆ ಏನು ಸಿಗುವುದಿಲ್ಲೋ ದೇವರ ರಾಜ್ಯದಲ್ಲಿ ನಿಮಗೆ ಸಿಗುತ್ತದೆ. Somebody shout amen. Amen. Somebody shout amen. Amen. Does a raven have common sense? ಕಾಗೆಗಳಿಗೆ ಸಾಮಾನ್ಯ ಪ್ರಜ್ಞೆ ಇದೆನಾ? ಹೇಳಿ. ಇದೆ. ಕಾಗೆ ನೀವು ಹೋಗಿ ಊಟ ಮಾಡಪ್ಪ, ಊಟ ಮಾಡ್ತಿದ್ದದ್ದು. ಇಲ್ಲಿದ್ದೀರಾ ಇಲ್ಲ ಮಲ್ಕೊಂಡಿದ್ದೀರಾ? Does a raven have common sense? ಕಾಗೆಗಳಿಗೆ ಸಾಮಾನ್ಯ ಪ್ರಜ್ಞೆ ಇದೆನಾ? Okay. You have common sense? ನಿಮಗಿದೆನಾ? ನಿಮಗಿದೆನಾ? ನನಗಿದೆನಾ? ರೇವನ್ಸಿಗೆ ಕಾಮನ್ ಸೆನ್ಸ್ ಇಲ್ಲ. ಕಾಗೆಗಳಿಗೆ ಸಾಮಾನ್ಯ ಪ್ರಜ್ಞೆ ಇಲ್ಲ. ಅದಕ್ಕೆ ಗೊತ್ತಾಗಿದೆ, ಅದಕ್ಕೆ ಅವ್ರಿಗೆ ಗೊತ್ತಾಗಿದೆ ವಿಷನ್ ಇರೋ ಪರ್ಸನ್ಗೆ ಊಟ ತಂದು ಕೊಡ್ಬೇಕಂತ, ದರ್ಶನ ಇರೋ ವ್ಯಕ್ತಿಗೆ ಊಟ ತಂದು ಕೊಡ್ಬೇಕು ಅಂತ. ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಇದಂಗಿದೆ ಕತ್ತಿ ನೋಡಿ, ಹಿಂಗಿದೆ ನಮ್ಮ ಪರಿಸ್ಥಿತಿ. Ravens doesn't have common sense, but it knows to feed Elijah who has the vision. ಕಾಗೆಗಳಿಗೆ ಯಾವುದೇ ಸಾಮಾನ್ಯ ಪ್ರಜ್ಞೆ ಇಲ್ಲ, ಆದ್ರೆ ದರ್ಶನ ಇರುವ ಎಲಿಯನಿಗೆ ಪೋಷಿಸಬೇಕೆಂಬ ಒಂದು ಪ್ರಜ್ಞೆ ಇದೆ ಅವರಿಗೆ. ಯಾವ್ದೇ ಮನುಷ್ಯರು ನಮಗೆ ಇಲ್ಲ. ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ, ಎಲ್ಲಿ ಇರ್ತೀವಿ ಗೊತ್ತಿಲ್ಲ, ಎಲ್ಲಿ ಊಟ ಮಾಡ್ತೀವಿ ಗೊತ್ತಿಲ್ಲ. ಆಕ್ಚುಲಿ ನಮಗಿರ್ಬೇಕು ಕಾಮನ್ ಸೆನ್ಸು, ನಮಗೆ ಇಲ್ಲ. Hallelujah. Hallelujah. Ravens doesn't have common sense. ಕಾಗೆಗಳಿಗೆ ಯಾವುದೇ ಸಾಮಾನ್ಯ ಪ್ರಜ್ಞೆ ಇರುವುದಿಲ್ಲ, but it knows to feed Elijah. ಆದ್ರೆ ಎಲಿಯನಿಗೆ ಪೋಷಿಸುವುದು ಅವರಿಗೆ ಗೊತ್ತಿತ್ತು. If my people hear my voice, ನನ್ನ ಜನರು ನನ್ನ ಧ್ವನಿಯನ್ನು ಕೇಳ್ತಿರುವುದಾದರೆ, this is what the Lord says. ಇದೇ ದೇವರು ಹೇಳ್ತಿದ್ದಾರೆ. Even you live in the desert, ನೀವು ಮರುಭೂಮಿಯಲ್ಲಿ ಜೀವಿಸಿದ್ರು ಸಹ, you will live in the mountain, ನೀವು ಬೆಟ್ಟದಲ್ಲಿ you ಜೀವಿಸಿದ್ರು may live ಸಹ, wherever you want. ನೀವು ಎಲ್ಲಿದ್ರು ಅಲ್ಲೇ ಜೀವಿಸಿದ್ರು ಕೂಡ, if you are not like the raven, ನೀವು ಕಾಗೆಗಳ ರೀತಿ ಇರಲಿಲ್ಲ ಅಂದ್ರೆ, you will have no provision. ನಿಮಗೆ ಯಾವುದೇ ಒದಗಿಸುವಿಕೆ ಇರುವುದಿಲ್ಲ. Are you getting it? ಅರ್ಥ ಆಗ್ತಿದೆನಾ? ಅರ್ಥ ಆಗ್ತಿದೆ. ಸಾಂಬಳೆ ಜಿಂಬ್ರೇಟೋ ಚಿಕ್ಕ ಕೇಳಿದ್ರು ಕೇಳಿಸಿಲ್ಲ ಅಂತ ಕೂತ್ಕೊಂಡಿದ್ದೀರಾ. ಅದಕ್ಕೆ ದೇವರು ಸಾಂಬಳೆ ಬೇಟೋ ಜೂಬಿ, ಅದಕ್ಕೆ ದೇವರು ಕೂಡ ಕೇಳಿದ್ರು ಕೇಳಿಸಿಲ್ಲ ಅಂತ ಕೂತ್ಕೊಂಡಿದ್ದಾರೆ. ಕುರಿಗೂ ಅಲ್ಡಾರಸ್ ಯಾರೋ ಕೂಗ್ತಿದ್ರ, ಇರ್ಲಿ ಬಿಡು. Because you are doing that to God. ಯಾಕಂದ್ರೆ ನೀವೇ ಅದನ್ನ ದೇವರಿಗೆ When God is speaking, ದೇವರು ಮಾತಾಡ್ತಿರುವಾಗ instead of receiving, ಅದನ್ನ ಹೊಂದ್ಕೊಳ್ಳೋದ್ರ ಬದಲಾಗಿ ಈ ಕತ್ರ ಪ್ರಸಂಗ ಸಾಂಬ್ಲತ್ ಸೋಡ್ರಮ್ಮ ಎಷ್ಟು ಪ್ರಸಂಗ ಕೇಳಿಲ್ಲ ಇಂಥವು ಆನ್ ಜಾಜ್ ಬಂದು ಹೋಗ್ತಾರೆ. ಮಾರ್ಗಮ್ಮ ಕರುಜು, ನಾನು ಕೆಲಸ ನಾನು ಮಾಡ್ಕೊಂತೀನಿ. This is not the right way. ಇದು ಸರಿಯಾದ ದಾರಿ ಅಲ್ಲ. That's why God says, when I called nobody answered, when you call I will not answer. ಅದಕ್ಕಾಗಿ ದೇವರು ಹೇಳ್ತಿದ್ದಾರೆ, ನಾನು ಕರೆಯುವಾಗ ಯಾರು ಕೂಡ ಉತ್ತರ ಕೊಡಲಿಲ್ಲ, ಅದಕ್ಕೆ ನೀವು ಕರೆಯುವಾಗ ನಾನು ಕೂಡ ಉತ್ತರ ಕೊಡಲ್ಲ. It's in book of Zechariah and Proverbs chapter 1. You can go read home later. ಜ್ಞಾನೋಕ್ತಿ ಮತ್ತು ಜಕರ್ಯದಲ್ಲಿ ಇದು ಬರೆಯಲ್ಪಟ್ಟಿದೆ, ನೀವು ಮನೆಗೆ ಹೋಗಿ ನೋಡಬಹುದು. When I called you didn't answer. ನಾನು ಕರೆದಾಗ ನೀವು ಉತ್ತರ ಕೊಡಲಿಲ್ಲ. You call, ನೀವು ಕರೆದಾಗ I will not answer. ನಾನು ಕೂಡ ಉತ್ತರ ಕೊಡಲ್ಲ. Such says the Lord, not me. ಅದನ್ನ ನಾನು ಹೇಳ್ತಿಲ್ಲ, ಕರ್ತನ ಹೇಳ್ತಿದ್ದಾನೆ. Written in the Bible. ಅದು ಸತ್ಯವೇದದಲ್ಲಿ ಇದೆ. ಪಾಸ್ಟರ್ ಹೇಳಿದ್ರು, ಪಾಸ್ಟರ್ ನಾನು ಎಲ್ಲಿ ಹೇಳ್ತೀನ, ಬೈಬಲ್ ಎಲ್ಲಿದೆ ಹೇಳ್ತೀನಪ್ಪ. ಪಾಸ್ಟರ್ ಹೇಳಿದ್ರು ಪಾಸ್ಟರ್ ಹೆಸರೆಲ್ಲ ಕೆಡ್ಸ್ಕೊಂತ ಹೋಗ್ತೀನಿ. Hallelujah. Hallelujah. Raven had no common sense. ಕಾಗೆಗಳಿಗೆ ಯಾವುದೇ ಸಾಮಾನ್ಯ ಪ್ರಜ್ಞೆ ಇರಲಿಲ್ಲ. But it knew that Elijah was a man of vision. ಆದ್ರೆ ಅವುಗಳಿಗೆ ಗೊತ್ತಾಗಿತ್ತು ಎಲಿಯನು ದರ್ಶನವನ್ನು ಹೊತ್ತೊಯ್ಯುವಂತ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ. God is speaking so clearly this morning. ದೇವರು ಮುಂಜಾನೆ ವೇಳೆಯಲ್ಲಿ ಬಹಳ ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ. Hear my voice. ನನ್ನ ಧ್ವನಿಯನ್ನು ಕೇಳಿರಿ. Hear my voice, says the Lord. ಕರ್ತನು ಹೇಳ್ತಿದ್ದಾರೆ, ನನ್ನ ಧ್ವನಿಯನ್ನು ಕೇಳಿರಿ. Many people are far away from me. ಬಹಳಷ್ಟು ಜನರು ನನ್ನಿಂದ ದೂರ ಇದ್ದೀರಿ. Many people are doing what they want with their own head. ಅವರಿಗೆ ಇಷ್ಟ ಬಂದದ್ದು, ಅವರಿಗೆ ಏನ್ ಬೇಕೋ ಅದನ್ನೇ ಮಾಡ್ತಿದ್ದಾರೆ. God is speaking to me so clearly this morning. ದೇವರು ಈ ಮುಂಜಾನೆ ವೇಳೆಯಲ್ಲಿ ಬಹಳ ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ. Repent and turn to me. ನೀವು ಪಶ್ಚಾತ್ತಾಪ ಪಟ್ಟು ನನ್ನ ಕಡೆಗೆ ಬನ್ನಿರಿ. I will show you my blessings. ನನ್ನ ಆಶೀರ್ವಾದಗಳನ್ನು ನಿಮಗೆ ತೋರಿಸ್ತೇನೆ. I will show you my blessings. ನನ್ನ ಆಶೀರ್ವಾದಗಳನ್ನು ನಿಮಗೆ ತೋರಿಸ್ತೇನೆ. Hallelujah. Hallelujah.
You should know, I have 10 minutes. You should know about Elijah. ಎಲಿಯನ ಬಗ್ಗೆ ನಿಮಗೆ ಗೊತ್ತಾಗಬೇಕು. When he was in the Kerith Raven, ಆ ಒಂದು ಕೇರತ್ ಹಳ್ಳದಲ್ಲಿ ಆತನ ಇರುವಾಗ in the desert he got food. ಆ ಒಂದು ಮರುಭೂಮಿಯಲ್ಲಿ ಆತನಿಗೆ ಆಹಾರ ಸಿಕ್ತು. And when he ran from Jezebel, ಮತ್ತು ಇಜಬೇಲಿನಿಂದ ಓಡಿ ಹೋದಾಗ there also he went to another desert. ಅಲ್ಲಿ ಕೂಡ ಇನ್ನೊಂದು ಮರುಭೂಮಿ ಹತ್ರ There ಹೋಗ್ತಾನೆ. also God fed him. ಅಲ್ಲೂ ಕೂಡ ದೇವರು ಆತನಿಗೆ ಪೋಷಿಸ್ತಾರೆ. ನಿನ್ನ ವಿಷನ್ ಇರ್ಲಿ, ವಿಷನ್ ಇರ್ದ ಹೋಗ್ಲಿ, ಆದ್ರೆ ವಿಷನ್ ಪರ್ಸನ್ ನಿನ್ ಕನೆಕ್ಟ್ ಆದ್ರೆ ನಿನ್ ಮರುಭೂಮಿಯಲ್ಲೇ ಇರು, ಮೌಂಟೇನ್ ಅಲ್ಲೇ ಇರು, ಆಶೀರ್ವಾದ ಹುಡುಕೊಂಡು ಬರುತ್ತದೆ. Hallelujah. Hallelujah. ಅದಕ್ಕೆ ಹೇಳೋದು, ಅದಕ್ಕೆ that's why we are telling you to connect to the vision. ಅದಕ್ಕಾಗಿ ನಿಮಗೆ ಹೇಳ್ತೇವೆ, ದರ್ಶನ ಇರುವಂತಹ ವ್ಯಕ್ತಿಗಳ ಹತ್ರ ನೀವು ಸಂಪರ್ಕಿತರಾಗ್ರಿ ಎಂಬುದಾಗಿ. When God has put a vision saying we want a big land, when God has put a vision saying we want a big church, this is the opportunity for your poverty to go out of your life. ದೇವರು ಒಂದು ದರ್ಶನ ಕೊಟ್ಟು ದೊಡ್ಡ ಜಾಗ ತೆಗೆದುಕೊಳ್ಳುವುದಕ್ಕೆ, ದೊಡ್ಡ ಸಭೆ ಕಟ್ಟಿಕೊಳ್ಳುವುದಕ್ಕೆ, ಇದು ಒಂದು ನಿಮ್ಮ ಅವಕಾಶ, ನಿಮ್ಮ ಬಡತನದಿಂದ ಹೊರಗಡೆ ಬರುವುದಕ್ಕೆ. God, listen. God is creating an opportunity for you to know this is how it works. This is how my Bible works. This is how my principle works. Out of this nothing will work. ಇದಕ್ಕಾಗಿ ದೇವರು ನಿಮಗೆ ತೋರಿಸಿದ್ದಾರೆ, ಇದೇ ರೀತಿಯಲ್ಲಿ ನನ್ನ ವಾಕ್ಯಗಳು ನೆರವೇರುತ್ತದೆ, ನನ್ನ ನಿಯಮಗಳು ನೆರವೇರುತ್ತದೆ ಎಂಬುದಾಗಿ. ಇದರ ಹೊರತಾಗಿ ಇನ್ನು ಯಾವುದೇ ಮೂಲದಿಂದ ನೆರವೇರುವುದಿಲ್ಲ ಅಂತ ದೇವರು God is showing this church this is the way. ದೇವರು ಈ ಸಭೆಗೆ ತೋರಿಸಿದ್ದಾರೆ, ಇದೇ ದಾರಿ. When you do that, ಅದನ್ನು ಮಾಡುವಾಗ provision will come. ಒದಗಿಸುವಿಕೆಯಲ್ಲಿ ಬರುತ್ತದೆ. Hallelujah. Hallelujah. I've read about Elijah. Wherever he went, he was in the desert most of the time. ಆತನು ಬಹಳಷ್ಟು ಸಮಯ ಮರುಭೂಮಿಯಲ್ಲೇ ಇದ್ದಾನೆ. ಮರುಭೂಮಿಯಲ್ಲೇ ಇದ್ದಾನವನು. ಮರುಭೂಮಿಯಲ್ಲೇ ಇದ್ದಾನೆ. ಆದ್ರೆ ಅಲ್ಲಿ ಶಾಪ್ ಇಲ್ಲ, ಹೋಟೆಲ್ ಇಲ್ಲ. ಅಲ್ಲಿ ಆದ್ರೆ ಅವನಿಗೆ ಹೋಟೆಲ್ಗಿಂತ ಒಳ್ಳೆ ಊಟ ಬಂತು. ಹೋಟ್ಲಿಗಿಂತ ಉತ್ತಮವಾದ ಊಟ ಬಂತು ಅವನಿಗೆ. ದೇವರಿಗೆಲ್ಲ ಗೊತ್ತಪ್ಪ. ನೀವು ಆತನ ಮಾತು ನಂಬ್ರಿ ಅಂತ ಅಲ್ಲಾಡ್ತಿದ್ದಾರೆ. Are you getting it? ಅರ್ಥ ಆಯ್ತು? ಎಷ್ಟಕ್ಕೆ ಅರ್ಥ ಆಗ್ತಿದೆ? God, I want you to do in my way. God says no, do it in my way. ನೀವ್ ಹೇಳ್ತೀರ ದೇವ್ರೆ ನನ್ನ ದಾರಿಯಲ್ಲಿ ಮಾಡಪ್ಪ, ಆದ್ರೆ ದೇವ್ರ ಹೇಳ್ತಾರೆ ನಿನ್ ದಾರಿಯಲ್ಲಿ ಅಲ್ಲಪ್ಪ, ನೀನ್ ನನ್ನ ದಾರಿಯಲ್ಲಿ ಮಾಡು ಅಂತ. God said do it my way, Lord, do it my way. ನೀವ್ ಹೇಳ್ತೀರಿ ದೇವ್ರೆ ನನ್ನ ಯೋಜನೆಯಲ್ಲಿ ನನ್ನ ದಾರಿಯಲ್ಲಿ ನೀನು ಮಾಡು ಅಂತ. God says put full stop. ಆದ್ರೆ ದೇವ್ರ ಹೇಳ್ತಾರೆ ಅಲ್ಲಿ ಒಂದು ಪೂರ್ಣ ವಿರಾಮ ಹಾಕು. Not your way. ನಿನ್ನ ದಾರಿಯಲ್ಲಿ ಅಲ್ಲ, my way you will see blessing. ನನ್ನ ದಾರಿಯಲ್ಲಿ ಮಾಡು, ಆಶೀರ್ವಾದ ನೋಡ್ತೀರಿ ನೀವು. Hallelujah. Hallelujah. ಈ ನಮ್ಮ ಹೆಡ್ ತಲೆ ಏನಂತೀರ, ಜೋಪಡಿ ತಲೆ always want to go against God. ದೇವರ ವಿರುದ್ಧವಾಗಿಯೇ ಹೋಗ್ಬೇಕಂತ ಇರ್ತದೆ. When God says give, ಆದ್ರೆ ದೇವ್ರು ಹೇಳ್ತಾರೆ ಕೊಡ್ರು ಅಂದಾಗ you go this way. ನೀ ಹಿಂಗ್ ಹೋಗ್ತಿರ್ತೀರಿ. God said to Jonah go to Nineveh, he went to ಯೋನಾಗೆ ದೇವ್ರು ಹೇಳಿದ ನೀನು ನಿನವೆಗೆ ಹೋಗು ಅಂತ, ಆದ್ರೆ ಯೋನ ಎಲ್ಲಿ ಹೋದ? ತಾರ್ಷೀಷಿಗೆ ಹೋದ. If God would have said Elisha go to that Kerith Raven, Elisha said, hey God, what do you know? There is desert, I will go to city. Would you have been fed? ಎಲಿನಿಗೆ ದೇವರು ನೀನು ಕೇರಿತ್ ಹಳ್ಳಕ್ಕೆ ಹೋಗಿ ಅಂತ ಹೇಳುವಾಗ ಆತನು ನಾನು ಯಾಕೆ ಅಲ್ಲಿ ಮರುಭೂಮಿಲಿ ಹೋಗ್ಬೇಕು, ಸಿಟಿ ಹೋಗ್ತೀನಿ ಅಂತ ಅಲ್ಲಿ ಹೋಗ್ಬೋದಾಗಿತ್ತು. ಅಲ್ಲಿ ಊಟ ಸಿಕ್ತು ಅವನಿಗೆ? ಅಲ್ಲಿ ಊಟ ಸಿಕ್ತಿತ್ತಾ? ದೇವರು ಹೇಳ್ದಂಗೆ ಮಾಡು, ಆಶೀರ್ವಾದ ಹುಡ್ಕೊಂಡು ಬರುತ್ತೆ. ದೇವರು ಹೇಳ್ದಾಗೆ ಮಾಡ್ರಿ, ಆಶೀರ್ವಾದ ನಿಮಗೆ ಹುಡುಕೊಂಡು ಬರುತ್ತದೆ. Hallelujah. Hallelujah. Amen. Amen. ನಿನ್ನ ಬುದ್ಧಿ ನನ್ನ ಬುದ್ಧಿ ನಡೆಯಲ್ಲ. Amen. ದೇವರ ರಾಜ್ಯ ನಿಮ್ಮ ಬಿಸ್ನೆಸ್ ಅಲ್ಲಿ ನಡೀಬಹುದು, ಅದು ನಿಮಗೆ ಬಿಟ್ಟಿದ್ದು. ಆದ್ರೆ ದೇವರ ರಾಜ್ಯದಲ್ಲಿ ನಿಮ್ಮ ಬುದ್ಧಿ ನನ್ನ ಬುದ್ಧಿ ನಡೆಯಲ್ಲ. ದೇವರಲ್ಲಿ ಫುಲ್ ಸ್ಟಾಪ್ ಹಾಕ್ತಾನೆ. ದೇವ್ರಿಗೆ ನೀವು ಹೇಳ್ಬೋದು, ದೇವ್ರು ನಾನು ಪ್ರಾರ್ಥನೆ ಮಾಡಿದ್ನಲ್ಲ, ನಿನ್ನ ದಾರಿಯಿಂದ ಬಂದ್ರೆ ನಾನು ಕೇಳಲ್ಲ ಪ್ರಾರ್ಥನೆ, ನನ್ನ ದಾರಿಯಿಂದ ಪ್ರಾರ್ಥನೆ ಕೇಳ್ತೀನಿ. Amen. Somebody shout hallelujah. Hallelujah. This is what I love about Elijah. ಎಲಿಯನ ಬಗ್ಗೆ ಇದೇ ನನಗೆ ಬಹಳ ಇಷ್ಟವಾದಂತದ್ದು. Only in desert most of his life. ಆತನ ಜೀವಿತದ ಬಹಳಷ್ಟು ಸಮಯ ಆತನು ಅರಣ್ಯದಲ್ಲಿ ಮರುಭೂಮಿಯಲ್ಲಿ ಕಳೆದಿದ್ದಾನೆ. Because of vision. ದರ್ಶನದ ನಿಮಿತ್ತ he had no lack. ಆತನ ದರ್ಶನದ ನಿಮಿತ್ತ ಆತನಿಗೆ ಯಾವುದೇ ಕೊರತೆ ಇರಲಿಲ್ಲ. ಎಷ್ಟು ಜನ ಕೊರತೆ ಇಲ್ಲದ ಜೀವನ ಬೇಕು? ಎಷ್ಟು ಜನಕ್ಕೆ ಕೊರತೆ ಇಲ್ಲದ ಜೀವಿತ ಬೇಕು? ಎತ್ತಿ ಕೈ ಎತ್ತಿ, ಹೇಳ ಮೇಲೆ ಕೆತ್ತಿ. ವಿಷನ್ ಇಲ್ಲಿದೆ, ದರ್ಶನ ಇಲ್ಲಿದೆ. ನೋಡಿ, ಕೈ ನಿಲ್ಲಿಸಿ, ಈ ಕಡೆ ನೋಡಿ. ವಿಷನ್ ರೆಡಿ ಇದೆ. ಇಟ್ಸ್ ಲೈಕ್ ಅ ಪ್ಯಾಕೇಜ್. ಗಾಡ್ ಹ್ಯಾಸ್ ಗಿವನ್ ಅ ಬಿಗ್ ಪ್ಯಾಕೇಜ್. ದೇವರು ಒಂದು ದೊಡ್ಡ ಪ್ಯಾಕೇಜ್ ನ ರೀತಿಯಲ್ಲಿ ದರ್ಶನ ಕೊಟ್ಟಿದ್ದಾರೆ. ಅದು ಆಗಲೇ ರೆಡಿ ಇದೆ. ಅದು ವಿಷನ್ ಇಸ್ ದೇರ್. ಅಲ್ಲಿ ದರ್ಶನ ಇದೆ. ಕನೆಕ್ಟ್ ಆಗೋ, ಅದಕ್ಕೆ ಸಂಪರ್ಕಿತರಾಗ್ರಿ. ಪ್ರೊವಿಷನ್ ವಿಲ್ ಕಮ್. ಅಲ್ಲಿ ದರ್ಶನ ಬರುತ್ತೆ. ಬಟ್ ಗಾಡ್ ಮೈ ವೇ. ಆದ್ರೆ ನೀವು ಹೇಳ್ತೀರಿ ನನ್ನ ದಾರಿಯಲ್ಲಿ ನಡೆಯಲ್ಲ ತಮ್ಮ. ಪಾಸಿಬಲ್, ಸಾಧ್ಯ. ಗಾಡ್ಸ್ ವೇ ಇಸ್ ಪಾಸಿಬಲ್. ದೇವರ ದಾರಿಯಲ್ಲಿ ಅದು ಸಾಧ್ಯ. ನನ್ನ ತಲೆ ಹಿಂಗ್ ಹೇಳುತ್ತೆ ಮಾಡ್ಬೇಕು, ನಡೆಯಲ್ಲ. ಎಷ್ಟು ಜಿಗಿದು ಪ್ರಾರ್ಥನೆ ಮಾಡಿದ್ರು, ಕೂಗ್ ಬರ್ಕ ಅಂತ ಪ್ರಾರ್ಥನೆ ಕೊತ್ತು ಬಿವೇನಿ. ನೀವು
ಕುಣಿದು ಜಿಗದ್ ಕೂಗಾಡಿ ಪ್ರಾರ್ಥನೆ ಮಾಡಿದ್ರು ಆಗಲ್ಲ. Just do what God tells. Automatically, easily provision will come in your life. ದೇವರು ಏನ್ ಹೇಳ್ತಾರೋ ಅದನ್ನ ಮಾಡ್ರಿ, ಸುಲಭವಾಗಿ ಒದಗಿಸುವಿಕೆ ಬರುತ್ತೆ. Oh, somebody shout hallelujah! 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 How many ready to connect to the vision? ದರ್ಶನಕ್ಕೆ ಸಂಪರ್ಕಿತರಾಗೋದಕ್ಕೆ ಎಷ್ಟು ಜನ ಸಿದ್ಧರಿದ್ದೀರಿ? God, don't say God show me a vision. God is already showing it. ದೇವರಿಗೆ ಹೇಳ್ಬೇಡಿ ದೇವರೇ ದರ್ಶನ ತೋರಿಸಿ ಎಂಬುದಾಗಿ. ಆಗ್ಲೇ ದೇವರು ತೋರಿಸಿದಾರೆ ದರ್ಶನ. ವಾರ ದೇವ್ರು ಹೇಳ್ತಿದ್ದಾನೆ ವಿಷನ್ ವಿಷನ್ ವಿಷನ್. ವಾರಗಳಂತ ವಾರ ಹೇಳ್ತಾನೆ ಇದ್ರೆ ದರ್ಶನ 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 ಅಂತ. Don't pray God for vision. God has shown the vision. ದರ್ಶನಕ್ಕಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಬೇಡ್ರಿ. ಆಗಲೇ ದೇವರು ದರ್ಶನ ತೋರಿಸಿದ್ದಾರೆ, ಕೊಟ್ಟಿದ್ದಾರೆ. Do it. ಅದನ್ನ ಮಾಡ್ರಿ. ಅದು ನಿಮ್ಮ ಮನೆ ಡೆಸರ್ಟ್ ಆದ್ರೂ ಪರವಾಗಿಲ್ಲ, ಅದು ನಿಮ್ಮ ಮನೆ ಮರುಭೂಮಿ ಆದ್ರೂ ಪರವಾಗಿಲ್ಲ, ನಿಮ್ಮ ಮನೆ ನಿಮ್ಮ ಹಳ್ಳಿ ಲಾಸ್ಟ್ ಮೂಲೆಯಲ್ಲಿ ಇರ್ಬೋದು, ನಿಮ್ಮ ಮನೆ ಹಳ್ಳಿಯ ಕೊನೆ ಮೂಲೆ ಇರಬಹುದು. ನೀವು ಯಾರು ಗವರ್ನಮೆಂಟ್ ವಾಟ್ ಇಸ್ ಯು ಹ್ಯಾವ್ ನೋಬಡಿ ನೋಟಿಸಸ್ ಯು. ಯಾರು ಕೂಡ ಗುರುತಿಸದೇ ಇರಬಹುದು, ಯಾರು ಕೂಡ ಗುರುತಿಸದೇ ಇರಬಹುದು. when you walk, ನೀವು ನಡೆಯುವಾಗ people say he is not to be noticed. ಜನರು ಹೇಳ್ಬೋದು ಯಾವುದೇ ಗುರುತಿಲ್ಲ ಇವನಿಗೆ ಅಂತ. Don't talk to him. ಅವರ ಬಗ್ಗೆ ಮಾತಾಡಬೇಡಿ. when you go into your house, ನಿಮ್ಮ ಮನೆಗೆ ಹೋದಾಗ your own family may look down on you. ನಿಮ್ಮ ಸ್ವಂತ ಕುಟುಂಬದವರನ್ನು ಕೀಳಾಗಿ ನೋಡಬಹುದು. when you go to your village, ನಿಮ್ಮ ಹಳ್ಳಿಗೆ ನೀವು ಹೋದಾಗ people will, when they see you, they turn their face. ನಿಮ್ಮನ್ನು ಜನರು ನೋಡಿದಾಗ ಅವರು ನಿಮ್ಮ ಬೆನ್ನ ಹಿಂದೆ ಹಿಂಗೆ ತಿರ್ಸ್ಬಹುದು. this might be your situation. ಅದು ನಿಮ್ಮ ಪರಿಸ್ಥಿತಿ ಆಗಿರಬಹುದು. connect to vision. ದರ್ಶನಕ್ಕೆ ಸಂಪರ್ಕಿತರಾಗ್ರಿ. ಜನರು ನಿಮಗೆ ಹುಡುಕೊಂಡು ಬರ್ತಾರೆ. ಜನರು ನಿಮಗೆ ಹುಡುಕೊಂಡು ಬರ್ತಾರೆ. ಜನರು ನಿಮ್ಮನ್ನು ಹುಡುಕೊಂಡು ಬರ್ತಾರೆ. ಜನರು ನಿಮ್ಮನ್ನು ಹುಡುಕೊಂಡು ಬರ್ತಾರೆ. Hallelujah! Hallelujah! ರಾಜ ಅಹಾಬ್ ರಾಜನು ಎಲಿಜಾ ಹುಡುಕೊಂಡು ಹೋದ. ಎಲಿಯನನ್ನು ಹುಡುಕೊಂಡು ಹೋದ. ಆತನು ರಾಜ ಅಹಾಬನು ಎಲಿಯ ಎಲಿಯನ್ ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಹೋದ. ಸಿಗಂಗಿಲ್ಲ ಕೈಯಲ್ಲಿ. ಆತನು ಎಲಿಯನೇ ಸಿಗ್ತಾನೆ ಇಲ್ಲ. ಬಟ್ ಇವನು ಹುಡುಕ್ತಾ ಇದ್ದಾನೆ. ಆದ್ರೆ ಅಹಾಬ್ ರಾಜ ಹುಡುಕ್ತಾ ಇದ್ದಾನೆ. ಎಲಿ ಸಿಗಂಗಿಲ್ಲ. ಎಲಿಯ ಸಿಗ್ತಾ ಇಲ್ಲ. ಡಿಮ್ಯಾಂಡ್ ಇನ್ಕ್ರೀಸ್ ಆಯ್ತು. ಆತನ ಒಂದು ಡಿಮ್ಯಾಂಡ್ ಅಲ್ಲಿ ಹೆಚ್ಚಾಯಿತು. when you do what God says, your demand will increase. ದೇವರು ಹೇಳುವುದನ್ನು ನೀವು ಮಾಡುವಾಗ ನಿಮ್ಮ ಡಿಮ್ಯಾಂಡ್ ಅದು ಹೆಚ್ಚಾಗುತ್ತದೆ. when you say I want to go in my way, ನೀವು ನನ್ನ ದಾರಿಯಲ್ಲಿ ಹೋಗ್ಬೇಕೆಂಬುದಾಗಿ ನೀವು ಹೇಳುವಾಗ nobody even will smell you. ಯಾರು ಕೂಡ ಮೂಸಿ ನೋಡಲ್ಲ ನಿಮಗೆ. when you do what God says, ಆದ್ರೆ ದೇವರು ಹೇಳ್ತಾರೆ ಅದನ್ನು ನೀವು ಮಾಡುವಾಗ where is that fellow, run after him. ಎಲ್ಲಿದ್ದೀನಪ್ಪ ಆ ವ್ಯಕ್ತಿ ಅಂತ ಹುಡುಕೊಂಡು ಬರ್ತಾರೆ ಜನ ನಿಮಗೆ. God can change your life in a second. ದೇವರು ಸೆಕೆಂಡ್ ಅಲ್ಲಿ ನಿಮ್ಮ ಜೀವಿತವನ್ನು ಬದಲಾವಣೆ ಮಾಡ್ತಾರೆ. when you connect to the vision, ನೀವು ದರ್ಶನಕ್ಕೆ ಸಂಪರ್ಕಿತರಾದಾಗ, even you might be in desert, ನೀವು ಅರಣ್ಯದಲ್ಲಿ ಮರುಭೂಮಿಯಲ್ಲಿ ಇದ್ರೂ ಕೂಡ, rain may stop, ಅಲ್ಲಿ ಮಳೆ ನಿಂತು ಹೋದ್ರೂ ಕೂಡ, there may be no water, ಯಾವುದೇ ನೀರಿಲ್ಲದರೂ there might be no food, ಯಾವುದೇ ಆಹಾರ ಇಲ್ಲ ಕೂಡ, and everybody is going through famine, ಎಲ್ಲರೂ ಕೂಡ ಬರಗಾಲದಲ್ಲಿ ಹೋಗ್ತಿರುವುದಾದ್ರೆ you will have plenty. ಆದ್ರೆ ನಿಮಗೆ ಸಂಪೂರ್ಣವಾಗಿ ತುಂಬಿ ಹೊರಸೂಸುವಂತ, you will have an overflow. ನಿಮಗೆ ತುಂಬಿ ಹೊರಸೂಸುವಂತದಾಗಿರುತ್ತದೆ. stand up wherever you are quickly. ಎಲ್ಲಿದ್ರೂ ಅಲ್ಲೇ ಎದ್ದಿಟ್ಕೊಳ್ಳಿ. close your eyes and lift your hands to ನಿಮ್ಮ ಕಣ್ಣುಗಳನ್ನು ಮುಚ್ಚಿರಿ, ಪರಲೋಕದ ಕಡೆ ನಿಮ್ಮ ಕೈಗಳನ್ನು ಚಾಚಿರಿ. lift your hands to heaven. ಪರಲೋಕದ ಕಡೆ ನಿಮ್ಮ ಕೈಯನ್ನು ಚಾಚಿರಿ. come on, pray like you never prayed before. God, till this day I might be ignorant of that vision. ದೇವರೇ, ಈ ದಿನದವರೆಗೂ, ಈ ಕ್ಷಣದವರೆಗೂ ನಾನು ದರ್ಶನದ ಬಗ್ಗೆ ಅಲಕ್ಷ್ಯ ಮಾಡಿರಬಹುದು. I might have been neglecting what you have said. ನೀನು ಏನು ಹೇಳಿದ್ದು ಅದನ್ನು ನಾನು ಅಲಕ್ಷ್ಯ ಮಾಡಿರಬಹುದು. I might have not known what I'm doing. ನಾನು ಏನು ಮಾಡ್ತಿರೋ ಅದನ್ನ ಗೊತ್ತಿಲ್ಲದೆ ಇರಬಹುದು. Lord, I'm living in desert. If you say that this morning, lift your hands. ಈ ಮುಂಜಾನೆ ವೇಳೆಯಲ್ಲಿ ದೇವರೇ ಕರ್ತನೇ, ನಾನು ಮರುಭೂಮಿಯಲ್ಲಿ ಜೀವನ ಮಾಡ್ತಿದ್ದೆ ಅಂತ ನೀವು ಹೇಳುವುದಾದ್ರೆ ನಿಮ್ಮ ಕೈ ಮೇಲೆ ಕೆತ್ತಿ. Lord, I'm living in famine. ನಾನು ಬರಗಾಲದಲ್ಲಿ ಜೀವಿಸ್ತಿದ್ದೆ. Lord, I have no food to eat. ನನಗೆ ಊಟ ಮಾಡೋದಕ್ಕೆ ಯಾವುದೇ ಆಹಾರ ಇಲ್ಲ. Lord, I have no money to pay my children's fees. ನನ್ನ ಮಕ್ಕಳ ಒಂದು ಫೀಸ್ ಅನ್ನು ಕಟ್ಟುವುದಕ್ಕೆ ಯಾವುದೇ ಹಣಕಾಸಿಲ್ಲ. Lord, I don't know what to do in my business. ನನ್ನ ವ್ಯವಹಾರದಲ್ಲಿ ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ. Lift your hands. Come on. ಬೇಗನೆ ನಿಮ್ಮ ಕೈ ಮೇಲೆ ಕೆತ್ತಿ. God is speaking so clearly this morning. ಈ ಮುಂಜಾನೆ ವೇಳೆಯಲ್ಲಿ ದೇವರು ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ. Connect to the vision. ದರ್ಶನಕ್ಕೆ ಸಂಪರ್ಕಿತವಾಗಿ easily miracle will happen. ಸುಲಭವಾಗಿ ಅದ್ಭುತಗಳು ನಡೆಯುತ್ತದೆ. easily provision will come. ಸುಲಭವಾಗಿ ಒದಗಿಸುವಿಕೆ ಬರುತ್ತದೆ. lift your hands and ask God for the grace. ಆ ಕೃಪೆಗಾಗಿ ನಿಮ್ಮ ಕೈಯನ್ನು ಮೇಲೆ ಕೆತ್ತಿ ದೇವರ ಹತ್ರ ಕೇಳಿಕೊಳ್ಳಿ. rikamana sikada bahantula irakada bahasi alamante rukada manahando manase lebana handoro likada mana rikala boshi kalabaha rikada manahassu kuliana lama letola mahasi kada doja rikabada sikada doja rikada mahante libana soko rebederi antosa rikala manore de bosa ekede masa talama zikolo boshi kalabana Kirabahatolobosi kalamana kede
Rikamanoshi alamante kedebosa. Rukoloboshi. Come on, pray in tongues. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ. ಎಲ್ಲರೂ ಕೂಡ ಬಾಯಿಗಳನ್ನು ತೆರೆದು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ. Rukolobosa. Rikalabahashi kalaba. Yes, 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 yes. Let the God of heaven, let the God of heaven, let the God of heaven, Jesus Christ, fill you, fill you, fill you, fill you in the mighty name of Jesus. Fill you with a fresh anointing, with a fresh power, with a fresh resisting power against every sin, against every darkness, against every witchcraft, against every poverty. Oh, clap your hands and receive it. ಚಪ್ಪಾಳೆ ತಟ್ಟಿ ಅದನ್ನು ಹೊಂದಿಕೊಳ್ಳ್ರಿ. Stop it. Okay. Look at me, look at me. ಈ ಕಡೆ ನೋಡ್ರಿ, ಎಲ್ಲರೂ ಕೂಡ Look at me. ಈ ಕಡೆ ನೋಡ್ರಿ. Anybody here ನೀವು ಯಾರಾದ್ರೂ ಇಲ್ಲಿ that says this word is for me? ಈ ವಾಕ್ಯ ನನಗೋಸ್ಕರ ಎಂಬುದಾಗಿ ಹೇಳುವುದಾದ್ರೆ Lift your hands. ನಿಮ್ಮ ಕೈ ಮೇಲೆ ಎತ್ತಿ. Everybody don't lift up. ಎಲ್ಲರೂ ಕೂಡ ಅಲ್ಲ, ಈ ವಾಕ್ಯ ನನಗೆ ಎಂಬುದಾಗಿ ಹೇಳೋರು ಅಷ್ಟೇ ಕೈ ಎತ್ತಿ. ಅವ್ರಿಗೆ ಅಷ್ಟೇ. ಯಾಕಂದ್ರೆ ನೀವು ಸುಮ್ಮನೆ ಕೈ ಇದ್ರೆ ವರ್ಕ್ ಆಗಲ್ಲ. ಯಾರು ನಿಜವಾಗಿ ಈ ವಾಕ್ಯ ನನಗೆ ಅಂತ ಹೇಳಿದ್ರೆ ಅವ್ರಿಗೆ ಮಾತ್ರ ವರ್ಕ್ ಆಗಲ್ಲ. Okay, I want to pray for the people who are lifting. Don't be shy, don't be shy. ನಾಚಿಕೆ ಪಡ್ಕೋಬೇಡ್ರಿ. If God is speaking to you, lift boldly. ದೇವರು ನಮಗೆ ಸ್ಪಷ್ಟವಾಗಿ ನೇರವಾಗಿ ಮಾತಾಡ್ತಿರೋದ್ರೆ ನಿಮ್ಮ ಕೈ ಮೇಲೆ ಎತ್ತಿ. ಧೈರ್ಯವಾಗಿ ಎತ್ತಿರಿ. God is speaking to you. ದೇವರು ನಿಮ್ಮ ಸಂಗಡ I ಮಾತಾಡ್ತಿದ್ದಾರೆ. want to pray for you. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. Lord, as His people are hearing your word and hearing a voice, ಕರ್ತನೇ, ಈ ಜನರು ನಿನ್ನ ಮಾತನ್ನು ನಿನ್ನ ಧ್ವನಿಯನ್ನು ಕೇಳುವ ಹಾಗೆ in the name of Jesus, ಯೇಸುವಿನ ನಾಮದಲ್ಲಿ thank you for touching their heart. ಅವರ ಹೃದಯವನ್ನು ಮುಟ್ಟದಕ್ಕಾಗಿ ಸ್ತೋತ್ರ. And Lord, I ask you one thing this morning in your presence. ನಿನ್ನ ಪ್ರಸನ್ನತೆಯಲ್ಲಿ ಒಂದು ಸಂಗತಿ ನಿನ್ನ ಹತ್ರ ಕೇಳ್ಕೊಳ್ತೇನೆ. Touch their heart so powerfully ಅವರ ಹೃದಯವನ್ನು ಬಹಳಷ್ಟು ಬಲವಾಗಿ ಮುಟ್ಟು, that they will take a decision that they will not turn to the right or to the left. ಅವರು ಒಂದು ತೀರ್ಮಾನವನ್ನು ತೆಗೆದುಕೊಂಡು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದಂತೆ ಅದರಲ್ಲೇ ನಡೆಯುವ ಹಾಗೆ In the name of Jesus. ಯೇಸುವಿನ In ನಾಮದಲ್ಲಿ, the name of Jesus. ಯೇಸುವಿನ ನಾಮದಲ್ಲಿ. Chandrubhaiya, look at me. ಚಂದ್ರಬೇ, God is doing something big and I feel it all over me. ದೇವರು ಏನೋ ದೊಡ್ಡದಾಗಿ ಮಾಡ್ತಿದ್ದಾರೆ, ಅದನ್ನು ನನ್ನ ಸಂಪೂರ್ಣ ದೇಹದ You ಸುಖವನ್ನು have ಅನುಭವಿಸ್ತಿದ್ದೀನಿ. taken time to come and be a part of this vision. ನೀವೊಂದು ಸಮಯ ತೆಗೆದುಕೊಂಡು ಈ ದರ್ಶನದ ಭಾಗವಾಗಿ ಬಂದಿದ್ದೀರಿ. You had work but still you made time most of the time. ನೀವು ಕೆಲಸ ಮಾಡಿದ್ರಿ, ಆದ್ರೂ ಕೂಡ ನಿಮ್ಮ ಕೆಲಸದಲ್ಲಿ ನಿಮ್ಮ ಸಮಯವನ್ನು ತೆಗೆದುಕೊಂಡು ಈ ದರ್ಶನದ ಭಾಗವಾಗಿ ನೀವು ಬಂದಿದ್ದೀರಿ. God is saying, ದೇವರು ಹೇಳ್ತಿದ್ದಾರೆ, connect to your spiritual father more. ನಿಮ್ಮ ಆತ್ಮಿಕ ತಂದೆಯವರಿಗೆ ನೀವು ಸಂಪರ್ಕಿತರಾಗಿರಿ. God is saying you will be an instrument where you will be a voice that is turning some people's life in this church. ಈ ಸಭೆಯಲ್ಲಿ ನೀವು ವಾದ್ಯವಾಗಿ ಒಂದು ಧ್ವನಿಯಾಗಿ ಬಹಳಷ್ಟು ಜನರ ಜೀವಿತವನ್ನು ನೀವು ತಿರುಗಿಸುವ ಒಂದು ಧ್ವನಿಯಾಗಿ ಈ ಸಭೆಯಲ್ಲಿ ನೀವು ಇರ್ತೀರಿ. God is going to give you more knowledge ದೇವರು ನಿಮಗೆ ಹೆಚ್ಚಾದ ಜ್ಞಾನವನ್ನು ಕೊಡ್ತಾರೆ, because you connected to the vision. ನೀವು ದರ್ಶನಕ್ಕೆ ಸಂಪರ್ಕಿತರಾಗ I ಕಾರಣ see a grace coming in your life. ನಿಮ್ಮ ಜೀವಿತದಲ್ಲಿ ಮೇಲೆ ಆ ಕೃಪೆ ಬರ್ತಿರುವುದನ್ನು There ನೋಡ್ತಿದ್ದಾರೆ. will come a time in your life where the devil will use people to separate you from your spiritual father. Listen to me very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. ದುರಾತ್ಮನು ಕೇವಲ ಒಂದು ಸಮಯಗಳಲ್ಲಿ ನಿಮ್ಮ ಆತ್ಮಿಕ ತಂದೆಯಿಂದ ಬಹಳಷ್ಟು ದೂರವಾಗುವ ಒಂದು ಅವಕಾಶ ಸಮಯವನ್ನು ತಂದಿದ್ದ. He's planning it already. ಅದನ್ನು ಆಗಲೇ ಉಪಾಯ But ಮಾಡ್ತಿದ್ದಾನೆ. this morning I break it. ಆದರೆ ಮುಂಚಾನೆ ವೇಳೆಯಲ್ಲಿ ಅದನ್ನು I ಮುರಿದಾಕ್ತೇನೆ. break it. ಮುರಿದಾಕ್ತೇನೆ. You will be an instrument in this church. ಈ ಸಭೆಯಲ್ಲಿ ನೀವು ವಾದ್ಯವಾಗಿ ಇರ್ತೀರಿ. If you hear my voice and do what my word says, ನನ್ನ ಮಾತು ಏನ್ ಹೇಳ್ತೋ ಅದನ್ನು ನೀವು ಧ್ವನಿಯನ್ನು ಕೇಳುವುದಾದರೆ you will go from glory to glory. ನೀವು ಮಹಿಮೆಯಿಂದ ಮಹಿಮೆಗೆ Glory ಹೋಗ್ತೀರಿ. to glory. ಮಹಿಮೆಯಿಂದ ಮಹಿಮೆಗೆ Glory to ಹೋಗ್ತೀರಿ. glory. ಮಹಿಮೆಯಿಂದ Glory ಮಹಿಮೆಗೆ to glory. ಹೋಗ್ತೀರಿ. Fire. Oh, kabasata. Rikamanase. I break every poverty. I break every financial thing that is holding your life. Break it in Jesus' mighty name. You'll be a big blessing to this church in Jesus' mighty name. Break open every heaven's doors over your life in the mighty name of Jesus. Makatalaba sikalamadaba. Marapa sikatalaba. Ikatalabahasa.
Close your eyes. ಕಣ್ಣುಗಳನ್ನು ಮುಚ್ಚಿರಿ. Lift your hands. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. Say this after me. ನನ್ನ ಹಿಂದೆ ಇದನ್ನು ಹೇಳ್ರಿ. Say, Lord, ಹೇಳ್ರಿ ಕರ್ತನೇ. ಎಲ್ರು ಕೂಡ ಹೇಳ್ರಿ ಕರ್ತನೇ. forgive us. ನನ್ನನ್ನು ಕ್ಷಮಿಸಿರಿ. Forgive us. ನಮ್ಮನ್ನು ಕ್ಷಮಿಸು. Forgive this church if you have did wrong to anybody. ಯಾರಿಗಾದ್ರೂ ಈ ತಪ್ಪಾಗಿ ಅಥವಾ ಏನಾದರೂ ಕೆಟ್ಟದನ್ನು ಮಾಡಿದ್ರೆ ಈ ಸಭೆಯನ್ನು ಕ್ಷಮಿಸು. Lift hands and say, Lord, forgive this church. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ ಹೇಳ್ರಿ ಈ ಸಭೆಯನ್ನು ಕ್ಷಮಿಸು. Forgive every people in this church. ಈ ಸಭೆಯಲ್ಲಿರೋ ಪ್ರತಿಯೊಬ್ಬರನ್ನು ಕ್ಷಮಿಸು. Have mercy on us. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ ಹೇಳ್ರಿ ನಮ್ಮ ಮೇಲೆ ದಯವಿರಲಿ. Let your grace come upon us. ನಮ್ಮ ಮೇಲೆ ನಿನ್ನ ಕೃಪೆ ಬರಲಿ. 24 hours a day. ಒಂದು ದಿನ 24 ತಾಸು. 7 days a week. ವಾರದ 7 ದಿನ. We want to walk in your power and your glory. ನಿನ್ನ ಮಹಿಮೆಯಲ್ಲಿ ನಿನ್ನ ಬಲದಲ್ಲಿ ನಡೆಯಬೇಕು. We want to walk in your forgiveness. ಕ್ಷಮಾಪಣೆಯಲ್ಲಿ ನಡೆಯಬೇಕು. We want to walk in your mercy. ನಿನ್ನ ದಯೆಯಲ್ಲಿ ನಡೆಯಬೇಕು. Thank you, Father. ವಂದನೆ ತಂದೆ. I'm going to sing this song for the last time and I'm going to close. I'm going to hand over the mic. ಕೊನೆಯ ಸಾರಿ ಈ ಒಂದು ಹಾಡನ್ನು ಹಾಡಿ ನಂತರ ಮೈಕ್ ಅನ್ನು ಕೊಡ್ತಾರೆ. Slow and high.